ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಲೂಕನ ಶುಭ ಸಂದೇಶ ಇದೆಯಲ್ಲ, ಅದರಲ್ಲಿ ಬರುವ ಒಂದು ಚಿಕ್ಕ ಘಟನೆ, ಅಂದರೆ ಕೇವಲ 3 ವಚನಗಳ ವಿಷಯ, ಅದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ನೋಡಕ್ಕೆ ಚಿಕ್ಕದಾದರೂ ಇದು ಬಹಳ ಗಹನವಾದದ್ದು ಅಂತ ನನಗನ್ನಿಸ್ತೆ. ನಮ್ಮ ಸಂಬಂಧಗಳ ಕಲ್ಪನೆಯನ್ನೇ ಒಂಥರ ಪ್ರಶ್ನೆ ಮಾಡುವಂಥ ವಿಷಯ. ದೇವರ ಚಿತ್ತವನ್ನು ಮಾಡುವುದು ಅಂದರೆ ನಿಜವಾಗ್ಲೂ ಏನು? ಆಮೇಲೆ ಯೇಸುವಿನ ದೃಷ್ಟಿಯಲ್ಲಿ ನಿಜವಾದ ಕುಟುಂಬ ಅಂದರೆ ಯಾರು? ಈ ಪ್ರಶ್ನೆಗಳೊಂದಿಗೆ ಶುರು ಮಾಡೋಣ ಅಲ್ವಾ? ಖಂಡಿತ. ಇದು ನಿಜಕ್ಕೂ ನಾವು ಯೋಚನೆ ಮಾಡಬೇಕಾದ ವಿಷಯನೇ. ಸರಿ, ನಮ್ಮ ಮುಂದಿರುವ ಮೂಲಗಳು ಅಂದ್ರೆ ಮುಖ್ಯವಾಗಿ ನಾವು ನೋಡ್ತಾ ಇರೋದು ಲೂಕ 8ನೇ ಅಧ್ಯಾಯ 19ರಿಂದ 21ನೇ ವಚನಗಳು, ಆ ಒಂದು ಸಂದರ್ಭ. ಆದರೆ ಅಷ್ಟೇ ಅಲ್ಲ ಅಲ್ವಾ, ಇದರ ಅರ್ಥವನ್ನ ಶತಮಾನಗಳಿಂದ ಅನೇಕರು ವಿಶ್ಲೇಷಣೆ ಮಾಡಿದ್ದಾರೆ. ಆ ವ್ಯಾಖ್ಯಾನಗಳು, ಚಿಂತನೆಗಳು ಕೂಡ ಇವೆ. ಹೌದು ಹೌದು. ಕೆಲವು ಆ ಕಾಲದ ಅಂದ್ರೆ ಐತಿಹಾಸಿಕ ಸಂದರ್ಭ ಹೇಗಿತ್ತು ಅಂತ ನೋಡಿದ್ರೆ, ಇನ್ನೂ ಕೆಲವು ಆ ಮೂಲ ಗ್ರೀಕ್ ಪದಗಳು ಏನಿದೆ ಅದರ ಸೂಕ್ಷ್ಮ ಅರ್ಥಗಳ ಮೇಲೆ ಗಮನಹರಿಸ್ತವೆ. ಹಾಗಾದ್ರೆ ಈ ಚರ್ಚೆಯ ನಮ್ಮ ಗುರಿಯೇನು? ಕೇವಲ ಆ ಘಟನೆಯನ್ನ ವಿವರಿಸೋದಷ್ಟೇ ಅಲ್ಲ, ಯೇಸುವಿನ ಆ ಒಂದು ಮಾತಿದೆಯಲ್ಲ, ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರೇ ನನಗೆ ತಾಯಿ ಮತ್ತು ಅಣ್ಣ ತಮ್ಮಂದಿರು, ಇದರ ಹಿಂದೆ ಇರುವ ಆಳವಾದ, ಬಹುಶಃ ಸ್ವಲ್ಪ ಕ್ರಾಂತಿಕಾರಿನೇ ಅನ್ಬಹುದಾದ ಅರ್ಥವನ್ನ ತಿಳ್ಕೊಳ್ಳೋದು. ಹೌದು, ಇದು ಕೇವಲ ರಕ್ತ ಸಂಬಂಧದ ವಿಷಯ ಅಲ್ಲ, ಅದಕ್ಕಿಂತ ಮಿಗಿಲಾದ ಒಂದು ಆಧ್ಯಾತ್ಮಿಕ ಬಂಧದ ಬಗ್ಗೆ ಯೇಸು ಮಾತಾಡ್ತಿದ್ದಾರೆ ಅನ್ನೋದು. ಸರಿ, ಹಾಗಾದರೆ ಬನ್ನಿ ಈ ಚಿಂತನೆಯ ಆಳಕ್ಕೆ ಇಳಿದು ನೋಡೋಣ, ಅದರಲ್ಲೇನಿದೆ ಅಂತ ತಿಳಿಯೋಕೆ ಪ್ರಯತ್ನಿಸೋಣ. ಓಕೆ. ಸರಿ, ಮೊದಲು ಆ ಸನ್ನಿವೇಶವನ್ನೇ ಸ್ವಲ್ಪ ಕಲ್ಪಿಸ್ಕೊಳ್ಳೋಣ. ಯೇಸು ಎಲ್ಲೋ ಒಂದ್ ಕಡೆ, ಬಹುಶಃ ಒಂದು ಮನೆಯಲ್ಲಿರಬೇಕು, ದೊಡ್ಡ ಜನಸಮೂಹ ಇದೆ, ಆತ ಬೋಧನೆ ಮಾಡ್ತಿದ್ದಾನೆ. ವಾತಾವರಣ ಹೇಗಿರ್ಬೋದು? ಎಲ್ಲರೂ ಆಸಕ್ತಿಯಿಂದ ಕೇಳ್ತಿರ್ಬೋದು, ಗಂಭೀರವಾಗಿರ್ಬೋದು. ಅಂತಹ ಹೊತ್ತಲ್ಲಿ ಯೇಸುವಿನ ತಾಯಿ ಅಂದ್ರೆ ಮರಿಯಮ್ಮ ಮತ್ತೆ ಆತನ ಸಹೋದರರು, ಅವರ ಹೆಸರುಗಳು ಮಾರ್ಕ್ 6.3ರಲ್ಲಿದೆಯಲ್ಲ, ಯಾಕೋಬ, ಯೋಸೆಫ್, ಸಿಮೋನ್, ಯೂದ, ಇವರೆಲ್ಲ ಆತನನ್ನು ನೋಡೋಕ್ ಬರ್ತಾರೆ. ಹೌದು, ಬರ್ತಾರೆ. ಆದ್ರೆ ಅಲ್ಲಿ ಒಂದು ಸಮಸ್ಯೆ ಆಗುತ್ತೆ. ಏನಂದ್ರೆ ಜನ ಜಾಸ್ತಿ ಇದ್ದಾರೆ, ಅಂದ್ರೆ ಜನಜಂಗುಳಿ. ಅವರಿಗೆ ಯೇಸುವಿನ ಹತ್ರ ಹೋಗಕ್ಕೆ ದಾರಿನೇ ಸಿಗಲ್ಲ. ಸೊ ಅವರು ಹೊರಗಡೆನೇ ಕಾಯ್ತಾ ನಿಂತ್ಕೊಳ್ತಾರೆ. ಆಗ ಯಾರೋ ಒಬ್ಬ ಹೋಗಿ ಯೇಸುವಿಗೆ ವಿಷಯ ಹೇಳ್ತಾರೆ, ನೋಡಿ, ನಿಮ್ಮ ತಾಯಿ ಮತ್ತೆ ಸಹೋದರರು ಹೊರಗಡೆ ನಿಂತಿದ್ದಾರೆ, ನಿಮ್ಮನ್ನ ಕಾಣಬೇಕು ಅಂತಿದ್ದಾರೆ ಅಂತ. ಇದು ಸಹಜವಾದ ವಿಷಯ ಅಲ್ವಾ? ಮನೆಯವ್ರು ಬಂದ್ರೆ ತಿಳಿಸೋದು. ಹೌದು, ತಿಳಿಸೋದು ಸಹಜನೇ. ಆದ್ರೆ ಯೇಸುವಿನ ಉತ್ತರ ಇದೆಯಲ್ಲ, ಅದು ಅಷ್ಟು ನಿರೀಕ್ಷಿಸಿದ ಹಾಗೆ ಇಲ್ಲ. ಅದು ಸ್ವಲ್ಪ ಅಚ್ಚರಿ ತರುವಂಥದ್ದು. ಆತ ಅಲ್ಲಿರೋ ಜನರ ಕಡೆ ನೋಡಿ, ಬಹುಶಃ ತನ್ನ ಶಿಷ್ಯರ ಕಡೆನೂ ಕೈ ತೋರಿಸಿ ಹೇಳಿರ್ಬೋದು, ಯಾರು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುತ್ತಾರೋ ಅವರೇ ನನಗೆ ತಾಯಿ ಮತ್ತು ಅಣ್ಣ ತಮ್ಮಂದಿರು ಅಂತ. ಇದು ಮೊದಲನೇ ಸಲ ಕೇಳಿದಾಗ ಸ್ವಲ್ಪ ಕಠೋರವಾಗಿ ಅನಿಸ್ಬೋದು, ಅಥವಾ ತನ್ನ ಕುಟುಂಬವನ್ನೇ ಕಡೆಗಣಿಸಿದ್ರೇನೋ ಅಂತಾನೂ ಅನಿಸ್ಬೋದು. ಅನೇಕ ವ್ಯಾಖ್ಯಾನಕಾರರು ಈ ಕ್ಷಣದ ಒಂದು ನಾಟಕೀಯತೆಯನ್ನ ಗುರ್ತಿಸ್ತಾರೆ. ಖಂಡಿತವಾಗಿ, ನನಗೂ ಮೊದಲು ಹಾಗೆ ಅನ್ಸಿತ್ತು. ತನ್ನ ಹೆತ್ತ ತಾಯಿ, ಜೊತೆಗೆ ಬೆಳೆದ ಅಣ್ಣ ತಮ್ಮಂದ್ರು ಹೊರಗೆ ಕಾಯ್ತಿದ್ದಾರೆ ಅಂದಾಗ, ಓ ಹೌದಾ, ಕರ್ಕೊಂಬನಿಯೊಳಗೆ ಅನ್ನೋ ಬದಲು ಹೀಗೆ ಹೇಳಿದ್ರಲ್ಲ ಅಂತ. ಇದು ಅವರ ಬಗ್ಗೆ ಅಗೌರವ ತೋರಿದ ಹಾಗೆ ಅಲ್ವಾ? ಎಲ್ಲರ ಮುಂದೆ ತಿರಸ್ಕರಿಸಿದ ಹಾಗೆ ಆಗ್ಲಿಲ್ವಾ? ಈ ಪ್ರಶ್ನೆ ಬಂದೇ ಬರುತ್ತೆ. ಹೌದು, ಅದು ತುಂಬಾನೇ ಸಾಮಾನ್ಯವಾದ ಪ್ರತಿಕ್ರಿಯೆ ಮತ್ತು ಅರ್ಥ ಮಾಡ್ಕೊಳ್ಳುವಂಥದ್ದೇ. ಆದರೆ ಹೆಚ್ಚು ಕಡಿಮೆ ಎಲ್ಲಾ ಪ್ರಮುಖ ವ್ಯಾಖ್ಯಾನಕಾರರು ಒಪ್ಪೋ ಒಂದು ವಿಷಯ ಏನಪ್ಪಾ ಅಂದ್ರೆ, ಇದು ಖಂಡಿತವಾಗಿಯೂ ತಿರಸ್ಕಾರ ಅಲ್ಲ, ಅಗೌರವ ಅಂತೂ ಖಂಡಿತ ಅಲ್ಲ. ಯೇಸು ತನ್ನ ತಾಯಿ ಮರಿಯಮ್ಮನವರನ್ನ ಎಷ್ಟು ಗೌರವಿಸ್ತಿದ್ರು ಅನ್ನೋದಕ್ಕೆ ಬೇರೆ ಕಡೆ ಸಾಕಷ್ಟು ಉದಾಹರಣೆಗಳಿವೆ. ಇಲ್ಲಿ ಅವರು ಮಾಡ್ತಿರೋದು ಸಂಬಂಧ ಅನ್ನೋದರ ವ್ಯಾಖ್ಯಾನವನ್ನೇ ವಿಸ್ತರಿಸ್ತಿದ್ದಾರೆ. ಅದಕ್ಕೆ ಒಂದು ಹೊಸ ಆಯಾಮ, ಅಂದ್ರೆ ಒಂದು ಆಧ್ಯಾತ್ಮಿಕ ಆಯಾಮವನ್ನ ಸೇರಿಸ್ತಿದ್ದಾರೆ. ಓ ಸರಿ ಸರಿ. ಕೆಲವು ವ್ಯಾಖ್ಯಾನಕಾರರು ಗಮನ ಸೆಳೆಯೋ ಹಾದ್ರೆ ಯೇಸು ಇಲ್ಲಿ ಒಂದು ಆಯ್ಕೆಯನ್ನ ಮುಂದಿಡ್ತಾ ಇಲ್ಲ. ಅಂದ್ರೆ ದೈಹಿಕ ಕುಟುಂಬ ಬೇಕೋ ಅಥವಾ ಆಧ್ಯಾತ್ಮಿಕ ಕುಟುಂಬ ಬೇಕು ಅಂತ ಅಲ್ಲ, ಬದಲಾಗಿ ಯಾವುದು ನಿಜವಾದ, ಆಳವಾದ, ಶಾಶ್ವತವಾದ ಬಂಧ ಅನ್ನೋದನ್ನ ಸ್ಪಷ್ಟಪಡಿಸ್ತಿದ್ದಾರೆ. ಅದು ರಕ್ತ ಸಂಬಂಧದಿಂದ ಬರೋದಕ್ಕಿಂತ ಹೆಚ್ಚಾಗಿ ದೇವರ ಚಿತ್ತಕ್ಕೆ ವಿಧೇಯರಾಗೋದ್ರಿಂದ ಬರುತ್ತೆ ಅಂತಿದ್ದಾರೆ. ಹಾಗೆ ಹೇಳುವಾಗ ಅವರು ತಮ್ಮ ತಾಯಿ ಮತ್ತು ಸಹೋದರರನ್ನ ಆ ಆಧ್ಯಾತ್ಮಿಕ ಕುಟುಂಬದಿಂದ ಹೊರಗಿಡ್ತಾ ಇಲ್ಲ. ವಾಸ್ತವವಾಗಿ ಅವರೂ ದೇವರ ಚಿತ್ತವನ್ನ ಪಾಲಿಸುವವರಾಗಿದ್ರೆ ಅವರು ಆ ನಿಜವಾದ ಕುಟುಂಬದ ಭಾಗವೇ ಆಗ್ತಾರೆ ಅಂತ ಸೂಚ್ಯವಾಗಿ ಹೇಳ್ತಿದ್ದಾರೆ. ವಿಶೇಷವಾಗಿ ಮರಿಯಂನವರ ವಿಷಯದಲ್ಲಿ ಇದು ನಿಜ ಅಲ್ವಾ? ಹೌದು ಹೌದು, ನೀವು ಹೇಳಿದ ಹಾಗೆ ಮಾತೆ ಮರಿಯಂನವರ ಉದಾಹರಣೆಯೇ ಇಲ್ಲಿ ತುಂಬಾ ಮುಖ್ಯವಾಡುತ್ತೆ. ಅವರೇ ಇದಕ್ಕೊಂದು ರೀತಿ ಜೀವಂತ ಸಾಕ್ಷಿ ಅಲ್ವಾ? ಲೂಕನ ಶುಭ ಸಂದೇಶದ ಆರಂಭದಲ್ಲೇ ನೋಡ್ತೀವಿ. ಲೂಕ 1:38ರಲ್ಲಿ ದೇವದೂತ ಗೇಬ್ರಿಯಲ್ ದೇವರ ಸಂದೇಶ ತಂದಾಗ ಅವರ ಪ್ರತಿಕ್ರಿಯೆ ಏನಾಗಿತ್ತು?
ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ಎಷ್ಟು ಸ್ಪಷ್ಟವಾದ ಮಾತು. ನಿಖರವಾಗಿ ಅದೇ ನೋಡಿ, ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯೋದು ಅನ್ನೋದಕ್ಕೆ ಒಂದು ಪರಿಪೂರ್ಣ ಉದಾಹರಣೆ. ಒಂದು ವ್ಯಾಖ್ಯಾನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಮರಿಯಮ್ಮ ಯೇಸುವನ್ನ ಶಾರೀರಿಕವಾಗಿ ಗರ್ಭದಲ್ಲಿ ಧರಿಸುವುದಕ್ಕೂ ಮುಂಚೆನೇ ಅವರು ದೇವರ ವಾಕ್ಯವನ್ನ ತಮ್ಮ ಹೃದಯದಲ್ಲಿ ಧರಿಸಿದ್ರು. ಆ ವಾಕ್ಯಕ್ಕೆ ಅವರು ತೋರಿಸಿದ ನಂಬಿಕೆ, ಆ ವಿಧೇಯತೆ ಇದೆಯಲ್ಲ, ನಿನ್ನ ಮಾತಿನಂತೆ ಆಗಲಿ, ಅದೇ ಅವರನ್ನ ಯೇಸುವಿನ ತಾಯಿಯಾಗೋಕೆ ಅರ್ಹರನ್ನಾಗಿ ಮಾಡಿದ್ದು. ಸೊ ಯೇಸು ಇಲ್ಲಿ ತನ್ನ ತಾಯಿಯನ್ನ ಕಡೆಗಣಿಸ್ತಾ ಇಲ್ಲ, ಬದಲಾಗಿ ಪರೋಕ್ಷವಾಗಿ ಹೇಳ್ತಿದ್ದಾರೆ, ನೋಡಿ ನನ್ನ ತಾಯಿಯೇ ಇದಕ್ಕೆ ಶ್ರೇಷ್ಠ ಉದಾಹರಣೆ, ಅವರು ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ವಿಧೇಯರಾದ್ರು ಅಂತ. ಅವರ ದೈಹಿಕ ತಾಯ್ತನ ಮತ್ತು ಆಧ್ಯಾತ್ಮಿಕ ವಿಧೇಯತೆ ಇವೆರಡೂ ಒಂದಕ್ಕೊಂದು ಪೂರಕ. ಹಾಗಾದ್ರೆ ಈ ಮಾತು ನಮ್ಗೆಲ್ಲ ಒಂದು ಸ್ಪಷ್ಟವಾದ ಸಂದೇಶ ಕೊಡುತ್ತೆ. ದೇವರ ಜೊತೆ ನಿಜವಾದ ಸಂಬಂಧ ಬೇಕು ಅಂದ್ರೆ ಕೇವಲ ಆತನ ವಾಕ್ಯ, ಬೋಧನೆಗಳು, ಧರ್ಮಗ್ರಂಥಗಳನ್ನ ಕೇಳಿದ್ರೆ, ಓದಿದ್ರೆ ಸಾಲದು. ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಮ್ಮ ನಿರ್ಧಾರಗಳು, ನಮ್ಮ ನಡವಳಿಕೆಗಳು ಅದರ ಆಧಾರದ ಮೇಲೆ ಇರಬೇಕು. ಇದು ಕೇವಲ ಲೂಕನಲ್ಲಿ ಮಾತ್ರ ಅಲ್ಲ, ಬೈಬಲ್ನ ಉದ್ದಕ್ಕೂ ಇದನ್ನ ಹೇಳಲಾಗತ್ತಲ್ವಾ. ಹಳೆಯ ಒಡಂಬಡಿಕೆಯಲ್ಲೂ ಇದೆ, ಹೊಸದರಲ್ಲೂ ಇದೆ. ಹೌದು, ಸಂಪೂರ್ಣ ಸತ್ಯ. ಕ್ರೈಸ್ತ ದೃಷ್ಟಿಕೋನದಲ್ಲಿ ನೋಡಿದ್ರೆ ಬೈಬಲ್ ಅನ್ನೋದು ಕೇವಲ ಕಥೆಗಳ ಪುಸ್ತಕ ಅಲ್ಲ, ಅಥವಾ ಬರೀ ನಿಯಮಗಳ ಪಟ್ಟಿನೂ ಅಲ್ಲ. ಅದು ಜೀವಂತ ದೇವರ ಮಾತು, ನಮ್ಮನ್ನ ಪ್ರೀತಿಸುವ ತಂದೆಯ ಹೃದಯದ ಮಾತು. ಆತನ ಚಿತ್ತ, ಆತನ ಆಸೆ, ನಮ್ಮ ಜೀವನಕ್ಕೆ ಆತನಿಗಿರೋ ಯೋಜನೆ, ಇದೆಲ್ಲ ಅದರಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಆ ಚಿತ್ತವನ್ನ ಅರಿಯೋದು ಮತ್ತು ಅದರಂತೆ ನಡೆಯೋದು ಇದೇ ನಮ್ಮೆಲ್ಲರ ಮೂಲಭೂತ ಕರೆ. ಇದನ್ನೇ ನಾವು ಸಂತರು ಅಂತ ಕರೆಯೋರು, ಅಥವಾ ದೈವ ಭಕ್ತರು ತಮ್ಮ ಜೀವನದಲ್ಲಿ ಸಾಧಿಸೋಕೆ ಪ್ರಯತ್ನಿಸಿದ್ದು. ಸಂತರು ಅಂದ್ರೆ ಯಾರೋ ಅಸಾಮಾನ್ಯ ಶಕ್ತಿ ಇರೋರಲ್ಲ, ಬದಲಾಗಿ ದೇವರ ಚಿತ್ತಕ್ಕೆ ತಮ್ಮ ಜೀವನವನ್ನ ಹೊಂದಿಸ್ಕೊಂಡು ಆತನ ಪ್ರೀತಿಯನ್ನ ಪ್ರತಿಫಲಿಸಿದ ಸಾಮಾನ್ಯ ಮನುಷ್ಯರು. ದೇವರು ನಮ್ಮನ್ನ ಹೇಗಿರಬೇಕು ಅಂತ ಬಯಸ್ತಾನೋ ಆ ಆದರ್ಶಕ್ಕೆ ಹತ್ತಿರ ಹೋದವರು. ಈ ಕೇಳೋದು ಮತ್ತೆ ಮಾಡೋದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹಳೆಯ ಯಹೂದಿ ರಬ್ಬಿಗಳ ಒಂದು ಕಥೆ ನೆನಪಾಗುತ್ತೆ ನನಗೆ. ಒಮ್ಮೆ ಒಬ್ಬ ಯುವ ಶಿಷ್ಯ ತನ್ನ ಗುರುಗಳ ಹತ್ರ ಬಂದು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ತಾನಂತೆ, ಗುರುಗಳೇ, ನಾನು ನಮ್ಮ ಪವಿತ್ರ ಗ್ರಂಥ ತೋರಾ ಇದೆಯಲ್ಲ, ಅದನ್ನ 9 ಸಾರಿ ಪೂರ್ತಿಯಾಗಿ ಓದಿ ಮುಗಿಸಿದ್ದೀನಿ ಅಂತ. ಹಾ, ಆ ಕಥೆ ನನಗೂ ಗೊತ್ತು. ಅದಕ್ಕೆ ಆ ವಯಸ್ಸಾದ ಜ್ಞಾನಿ ರಬ್ಬಿ ಬಹಳ ಪ್ರೀತಿಯಿಂದ ಆದ್ರೆ ಗಂಭೀರವಾಗಿ ಉತ್ತರ ಕೊಡ್ತಾರೆ, ಮಗು, ಅದು ಬಹಳ ಒಳ್ಳೇದು. ಆದ್ರೆ ನೀನು ತೋರಾವನ್ನ ಎಷ್ಟು ಸಾರಿ ಓದಿದ್ಯಾ ಅನ್ನೋದಕ್ಕಿಂತ ಮುಖ್ಯವಾದದ್ದೇನ್ ಗೊತ್ತಾ? ಆ ತೋರಾ ನಿನ್ನನ್ನು ಎಷ್ಟು ಸಾರಿ ಓದಿದೆ, ಅದು ನಿನ್ನ ಹೃದಯವನ್ನ ಎಷ್ಟು ಸಾರಿ ತಟ್ಟಿದೆ, ನಿನ್ನ ಜೀವನವನ್ನ ಎಷ್ಟು ಬದಲಾಯಿಸಿದೆ. ಈ ಮಾತು ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ? ಜ್ಞಾನ ಮುಖ್ಯ, ಹೌದು, ಆದ್ರೆ ಅದಕ್ಕಿಂತ ಮುಖ್ಯ ಆ ಜ್ಞಾನ ನಮ್ಮನ್ನ ಹೇಗೆ ರೂಪಿಸುತ್ತೆ ಅನ್ನೋದು. ಹೌದು, ನಿಜ. ಇಲ್ಲಿ ನಿಜವಾಗಿಯೂ ಕುತೂಹಲಕಾರಿ ವಿಷಯ ಬರ್ತದೆ. ಅದೇ ಆ ಪರಿವರ್ತನೆಯ ಬಗ್ಗೆ. ದೇವರ ವಾಕ್ಯ ನಮ್ಮನ್ನ ಭೇದಿಸೋದು, ನಮ್ಮನ್ನ ಓದೋದು ಅಂದ್ರೆ ಏನು, ಅದು ನಮ್ಮ ಜೀವನದಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಒಂದು ಸುಂದರವಾದ ಮಾತಿದೆ, ಪರಿವರ್ತಿತ ಜೀವನವೇ ಈ ಜಗತ್ತಿನಲ್ಲಿ ದೇವರ ಅಸ್ತಿತ್ವಕ್ಕೆ ನಾವು ಕೊಡಬಹುದಾದ ಅತ್ಯಂತ ಶಕ್ತಿಯುತವಾದ ಸಾಕ್ಷಿ. ಅದುವೇ ದೈನಂದಿನ ಪವಾಡ. ಅಂದ್ರೆ ನಾವು ಧರ್ಮದ ಬಗ್ಗೆ ಎಷ್ಟೇ ಮಾತಾಡಿದ್ರೂ ನಮ್ಮ ಜೀವನದಲ್ಲಿ ನಮ್ಮ ಮಾತು, ನಮ್ಮ ಕೆಲ್ಸ, ನಮ್ಮ ಸಂಬಂಧಗಳು, ನಮ್ಮ ಆದ್ಯತೆಗಳು ಇವುಗಳಲ್ಲೇ ಒಂದು ಸಕಾರಾತ್ಮಕ ಬದಲಾವಣೆ ಕಾಣ್ಲಿಲ್ಲ ಅಂದ್ರೆ ಆ ಮಾತುಗಳಿಗೆ ಬೆಲೆ ಇರಲ್ಲ. ದೇವರ ಚಿತ್ತವನ್ನ ಅರಿತು ಅದರಂತೆ ನಡೆಯೋಕೆ ಪ್ರಯತ್ನ ಶುರು ಮಾಡಿದಾಗ ನಮ್ಮಲ್ಲಿ ಒಂದು ಆಂತರಿಕ ಪರಿವರ್ತನೆ ಶುರುವಾಗುತ್ತೆ. ಅದಕ್ಕೆ ಬೇಕಾಗಿರೋದು ಒಂದು ರೀತಿಯ ಆಧ್ಯಾತ್ಮಿಕ ದಾಹ ಅಂತಾರಲ್ಲ, ಥರ್ಸ್ಟ್. ದೇವರನ್ನ ತಿಳಿಬೇಕು, ಆತನಿಗೆ ಇಷ್ಟವಾಗೋ ಹಾಗೆ ಜೀವಿಸ್ಬೇಕು ಅನ್ನೋ ಒಂದು ಆಳವಾದ ಹಂಬಲ. ಈ ಹಂಬಲನೆ ನಮ್ಮ ಜೀವನಕ್ಕೆ ಒಂದು ದಿಕ್ಕು ಕೊಡುತ್ತೆ, ಒಂದು ಅರ್ಥ ಕೊಡುತ್ತೆ. ಅದಕ್ಕೇನ್ ಬೇಕು ಹಾಗಾದ್ರೆ? ಅದಕ್ಕೆ ಬೇಕಾಗಿರೋದು ಅಸಾಧಾರಣ ಬುದ್ಧಿವಂತಿಕೆಯಲ್ಲ, ಪಾಂಡಿತ್ಯನೂ ಅಲ್ಲ. ಬೇಕಾಗಿರೋದು ಒಂದು ತೆರೆದ ಹೃದಯ, ಕೇಳಿಸ್ಕೊಳ್ಳೋಕೆ ಸಿದ್ಧ ಇರೋ ಮನಸ್ಸು, ದೇವರ ಆ ಮೆಲುಧ್ವನಿಗೆ, ಆತನ ಮಾರ್ಗದರ್ಶನಕ್ಕೆ ಸ್ಪಂದಿಸೋ ಮನಸ್ಸು. ಕೆಲವು ಆಧ್ಯಾತ್ಮಿಕ ಬರಹಗಾರರು ಇಂಥ ವ್ಯಕ್ತಿಯನ್ನ ಹೃದಯವಂತ ವ್ಯಕ್ತಿ ಅಂತ ಕರೀತಾರೆ. ಇದು ಕೇವಲ ಭಾವನಾತ್ಮಕವಾಗಿ ಮೃದುವಾಗಿರೋದು ಅಂತಲ್ಲ, ಬದಲಾಗಿ ದೇವರ ಚಿತ್ತಕ್ಕೆ ತಮ್ಮ ಹೃದಯವನ್ನ, ತಮ್ಮ ಇಚ್ಛಾಶಕ್ತಿಯನ್ನ ಒಪ್ಪಿಸಿಕೊಡೋ ವ್ಯಕ್ತಿ.
ಪ್ರಾಮಾಣಿಕತೆ ಮತ್ತೆ ವಿಧೇಯತೆಯಿಂದ ದೇವರನ್ನ ಹಿಂಬಾಲಿಸೋನು. ಮಾತೆ ಮರಿಯಮ್ಮನವರು ತಮ್ಮ ಆ ಹೌದು ಫಿಯಾಟ್ ಅಂದಾಗಿನಿಂದ ಯೇಸುವಿನ ಶಿಲುಬೆಯ ಹತ್ತಿರ ನಿಂತ ಕ್ಷಣದವರೆಗೂ ಈ ಹೃದಯವಂತಿಕೆಗೆ ಶ್ರೇಷ್ಠ ಉದಾಹರಣೆ. ಅವರ ಇಡೀ ಜೀವನವೇ ದೇವರ ಚಿತ್ತಕ್ಕೆ ಕೊಟ್ಟ ಒಂದು ದೀರ್ಘವಾದ ಆಮೆನ್ ಹಾಗೆ ಆಗಲಿ ತರ ಇತ್ತು. ನೀವು ಹೇಳಿದ ಹಾಗೆ ದೇವರ ಚಿತ್ತಕ್ಕೆ ವಿಧೇಯರಾಗೋದು ಅಂದ್ರೆ ಎಲ್ಲವೂ ಸುಲಭವಾಗಿ ಸರಳವಾಗಿ ಇರುತ್ತೆ ಅಂತನಿಲ್ಲ ಅಲ್ಲ. ಕೆಲವೊಮ್ಮೆ ದೇವರ ದಾರಿಗಳು ನಮಗೆ ಅರ್ಥನೇ ಆಗದೇ ಇರ್ಬೋದು, ಕಷ್ಟ ಅನಿಸ್ಬೋದು. ಲೂಕ 1:34ರಲ್ಲಿ ಮರಿಯಮ್ಮನವರೇ ಕೇಳ್ತಾರಲ್ಲ, ಇದು ಹೇಗೆ ಸಾಧ್ಯ ಅಂತ. ಅಂದ್ರೆ ದೇವರ ಯೋಜನೆಯನ್ನ ಪಾಲಿಸೋ ದಾರಿಯಲ್ಲಿ ಸಿಗೋ ಒಳ್ಳೆ ವಿಷಯಗಳು, ಆಶೀರ್ವಾದಗಳು ಯಾವಾಗಲೂ ನಮಗೆ ತಕ್ಷಣಕ್ಕೆ ತಾರ್ಕಿಕವಾಗಿ ಸ್ಪಷ್ಟವಾಗಿ ಕಾಣದಿರ್ಬೋದು ಅಲ್ವಾ? ಖಂಡಿತವಾಗಿ. ಒಂದು ಮಾತಿದೆ, ಜೀವನದ ಅತ್ಯುತ್ತಮ ಸಂಗತಿಗಳು, ದೇವರ ಅತ್ಯಮೂಲ್ಯ ಕೊಡುಗೆಗಳು ಯಾವಾಗಲೂ ಅಚ್ಚುಕಟ್ಟಾದ, ಸುಲಭವಾಗಿ ಅರ್ಥವಾಗುವ ರಿಬ್ಬನ್ ಕಟ್ಟಿದ ಪೊಟ್ಟಣಗಳಲ್ಲಿ ಬರುವುದಿಲ್ಲ. ಕೆಲವೊಮ್ಮೆ ಅವು ಗೊಂದಲದ ರೂಪದಲ್ಲಿ ಬರ್ಬೋದು, ಸವಾಲುಗಳ ರೂಪದಲ್ಲಿ ಬರ್ಬೋದು, ಅಥವಾ ನಮ್ಮ ನಿರೀಕ್ಷೆಗೆ ತದ್ವಿರುದ್ಧವಾಗಿ ಬರ್ಬೋದು. ಅಬ್ರಹಾಮನಿಂದ ಹಿಡಿದು ಯೋಬನವರೆಗೆ ಬೈಬಲ್ನಲ್ಲಿ ಎಷ್ಟೊಂದು ಉದಾಹರಣೆಗಳಿವೆ. ಆದರೆ ಯಾರು ದೇವರ ಮೇಲೆ ಪೂರ್ಣ ನಂಬಿಕೆ ಇಟ್ಟು ಆತನ ಮಾತಿಗೆ ವಿಧೇಯರಾಗಿ ಆ ಕಷ್ಟದ ಪರಿಸ್ಥಿತಿಯಲ್ಲೂ ಮುಂದೆ ನಡೀತಾರೋ ಅವರು ಮಾತ್ರ ಆ ಕಷ್ಟದ ಮುಸುಕಿನ ಹಿಂದೆ ಇರೋ ದೇವರ ಆಶೀರ್ವಾದವನ್ನ, ಆತನ ಆಳವಾದ ಯೋಜನೆಯನ್ನ ಕೊನೆಗೆ ಅರ್ಥ ಮಾಡ್ಕೊಡಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ದೊಡ್ಡ ಚಿತ್ರಕ್ಕೆ ಜೋಡಿಸಿದರೆ ನಮ್ಮ ಕಣ್ಣಿಗೆ ಅರ್ಥ ಆಗದಿದ್ರೂ ದೇವರ ಯೋಜನೆ ಯಾವಾಗಲೂ ನಮ್ಮ ಒಳ್ಳೆದಕ್ಕೆ ಇರುತ್ತೆ ಅನ್ನೋ ನಂಬಿಕೆ ಇದೆಯಲ್ಲ, ಅದೇ ವಿಧೇಯತೆಗೆ ಆಧಾರ. ಆತನ ದೃಷ್ಟಿ ನಮ್ಮದಕ್ಕಿಂತ ತುಂಬನೇ ವಿಶಾಲ, ಆಳವಾದದ್ದು. ಹಾಗಾದ್ರೆ ಇವತ್ತಿನ ಈ ಚರ್ಚೆಯನ್ನ ನಾವು ತಗೋಬಹುದಾದ ಮುಖ್ಯವಾದ ಪಾಠಗಳೇನು? ಒಟ್ಟಾರೆಯಾಗಿ ಏನ್ ಕಲ್ತ್ವಿ ಅಂತ ಹೇಳಬಹುದು? ಯೇಸುವಿನ ಆ ಮಾತುಗಳ ನಿಜವಾದ ಸಾರಾಂಶ ಏನು? ಮೊದಲನೇದಾಗಿ, ಯೇಸು ದೈಹಿಕ ಸಂಬಂಧಗಳನ್ನ ತಳ್ಳಿಹಾಕ್ತಾ ಇಲ್ಲ, ಆದ್ರೆ ಆಧ್ಯಾತ್ಮಿಕ ಸಂಬಂಧಗಳ ಶ್ರೇಷ್ಠತೆಯನ್ನ ಎತ್ತಿ ಹಿಡ್ತಾ ಇದ್ದಾರೆ. ದೇವ್ರ ಜೊತೆ ನಮ್ಮ ಸಂಬಂಧ ನಾವು ಹುಟ್ಟಿದ ಕುಟುಂಬದ ಮೇಲೆ ನಿರ್ಧಾರ ಆಗಲ್ಲ, ಬದಲಾಗಿ ದೇವ್ರ ವಾಕ್ಯಕ್ಕೆ ನಾವು ಹೇಗೆ ಸ್ಪಂದಿಸ್ತೀವಿ ಅನ್ನೋದ್ರ ಮೇಲೆ ನಿಲ್ಲುತ್ತೆ. ಹೌದು. ಎರಡನೇದಾಗಿ, ಆ ಸ್ಪಂದನೆ ಬರೀ ಕೇಳೋದಿಕ್ಕೆ ಸೀಮಿತ ಆಗ್ಬಾರ್ದು. ಕೇಳೋದು ಮತ್ತು ಮಾಡೋದು ಇವೆರಡೂ ಬೇಕು. ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಜ್ಞಾನವನ್ನ ಕ್ರಿಯೆಯಾಗಿ ಬದಲಾಯಿಸೋದೇ ನಿಜವಾದ ವಿಧೇಯತೆ. ಮೂರನೇದಾಗಿ, ಈ ವಿಧೇಯತೆ ನಮ್ಮ ಜೀವನದಲ್ಲಿ ಆಳವಾದ ಪರಿವರ್ತನೆಯನ್ನ ತರುತ್ತೆ. ಇದೇ ಆ ದೈನಂದಿನ ಪವಾಡ ಅಂತ ಹೇಳಿದ್ದು. ನಮ್ಮ ಸ್ವಭಾವ, ನಮ್ಮ ಆದ್ಯತೆಗಳು, ನಮ್ಮ ಸಂಬಂಧಗಳು ಎಲ್ಲವೂ ದೇವ್ರ ಚಿತ್ತಕ್ಕೆ ತಕ್ಕ ಹಾಗೆ ಬದಲಾಗೋಕೆ ಶುರುವಾಗುತ್ತೆ. ನಮ್ಮ ಜೀವನವೇ ದೇವ್ರಿಗೆ ಸಾಕ್ಷಿಯಾಗುತ್ತೆ. ನಾಲ್ಕನೇದಾಗಿ, ಈ ಪರಿವರ್ತನೆಗೆ, ಈ ವಿಧೇಯತೆಗೆ ಬೇಕಾಗಿರೋದು ಹೃದಯವಂತಿಕೆ. ಅಂದ್ರೆ ದೇವರ ಸ್ವರವನ್ನ ಕೇಳೋಕೆ ಸಿದ್ಧ ಇರೋ, ಆತನ ಚಿತ್ತಕ್ಕೆ ಶರಣಾಗೋ ಮನಸ್ಸು. ಮಾತೆ ಮರಿಯಮ್ಮನವರು ಇದಕ್ಕೆ ಅತ್ಯುತ್ತಮ ಮಾದರಿ. ಮತ್ತು ಕೊನೆಯದಾಗಿ, ದೇವರ ದಾರಿಗಳು ಯಾವಾಗಲೂ ನಮಗೆ ಸುಲಭವಾಗಿ ಅರ್ಥ ಆಗದೇ ಇರಬಹುದು, ಆದರೆ ನಂಬಿಕೆ ಮತ್ತು ವಿಧೇಯತೆಯಿಂದ ಮುಂದೆ ಹೋದಾಗ ಕಷ್ಟಗಳ ಮಧ್ಯದಲ್ಲೂ ಆತನ ಆಶೀರ್ವಾದವನ್ನ ನಾವು ಅನುಭವಿಸಬಹುದು. ನಿಜಕ್ಕೂ ಈ ಎಲ್ಲಾ ಚಿಂತನೆಗಳು ನಮ್ಮ ದಿನನಿತ್ಯದ ಜೀವನಕ್ಕೆ ತುಂಬ ಬೆಳಕು ಕೊಡುತ್ತೆ. ದೇವರ ಚಿತ್ತವನ್ನ ಅರಿತು ಅದನ್ನ ಪಾಲಿಸುವಂತ ಹೃದಯವಂತಿಕೆ ಮತ್ತು ಶಕ್ತಿಯನ್ನ ದೇವರು ನಮ್ಗೆಲ್ಲರಿಗೂ ಕೊಡ್ಲಿ ಅಂತ ಹಾರೈಸೋಣ. ಖಂಡಿತ. ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರು ತಮ್ಮ ಜೊತೆ ತಗೊಂಡ್ಹೋಗಿ ಯೋಚನೆ ಮಾಡೋಕೆ ಒಂದು ಪ್ರಶ್ನೆಯನ್ನ ಕೇಳೋಕಿಷ್ಟಪಡ್ತೀನಿ. ಯೇಸು ಹೇಳಿದ ಹಾಗೆ ದೇವರ ವಾಕ್ಯವನ್ನ ಕೇಳೋದು ಅಂದ್ರೆ ನಮ್ಮ ಇವತ್ತಿನ ಗಡಿಬಿಡಿಯ ತುಂಬ ಶಬ್ದ ಇರೋ ಜಗತ್ತಿನಲ್ಲಿ ದೇವರ ಆ ಸೂಕ್ಷ್ಮವಾದ ಧ್ವನಿಯಂದ, ಆತನ ಮಾರ್ಗದರ್ಶನವನ್ನ ನಾವು ವ್ಯಕ್ತಿಗತವಾಗಿ ಹೇಗೆ ಗುರುತಿಸಬಹುದು? ಅದು ನಮ್ಮ ಮನಸಾಕ್ಷಿ ಮೂಲಕವಾ, ಪವಿತ್ರ ಗ್ರಂಥಗಳನ್ನ ಓದೋದ್ರಿಂದಾನ, ಬೇರೆಯವರ ಸಲಹೆ ಮೂಲಕವಾ, ಅಥವಾ ಪ್ರಾರ್ಥನೆಯ ಮೌನದಲ್ಲಿ ಕೇಳಿಸುತ್ತಾ? ಮತ್ತು ಅದನ್ನ ಗುರುತಿಸಿದ ಮೇಲೆ ನಮ್ಮ ಸ್ವಂತ ಆಸೆ, ಭಯ ಅಥವಾ ಅನುಮಾನಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅದಕ್ಕೆ ಹೌದು ಅಂತ ಹೇಳಿ ವಿಧೇಯರಾಗಿ ನಡೆಯೋಕೆ ಬೇಕಾದ ಧೈರ್ಯ, ಬದ್ಧತೆಯನ್ನ ನಾವು ಹೇಗೆ ಕಂಡುಕೊಳ್ಳೋದು? ಈ ಕೇಳುವ ಮತ್ತು ಮಾಡುವ ಕೌಶಲ್ಯವನ್ನ ನಮ್ಮಲ್ಲಿ ಬೆಳೆಸ್ಕೊಳ್ಳೋಕೆ ನಾವು ಪ್ರಾಕ್ಟಿಕಲ್ ಆಗಿ ಪ್ರತಿದಿನ ಏನ್ ಮಾಡಬಹುದು? ಇದ್ರ ಬಗ್ಗೆ ಯೋಚನೆ ಮಾಡೋಣ. ಇದು ನಮ್ಮ ಮುಂದಿನ ಚಿಂತನೆಗೆ ದಾರಿಯಾಗ್ಲಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.